ನಮಸ್ಕಾರ ಸ್ನೇಹಿತರೆ, ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲಿಗೆ ಸ್ವಾಗತ. ಸ್ನೇಹಿತರೆ, ನಾನು ನಿನ್ನೆ 11ನೇ ಪದದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಅದು ಯಾವ ಪದ ಅಂತ ಹೇಳಿದ್ರೆ ಫೋರ್ ಅಂತ ಹೇಳಿ. ಆ ವಿಡಿಯೋನ ನೀವು ನೋಡಿರ್ಬೋದು ಅಂತ ಅನಿಸುತ್ತೆ ನನಗೆ. ಅದರಲ್ಲಿ ಫೋರನ್ನು ಸಲುವಾಗಿ ಅಥವಾ ಗೋಸ್ಕರ ಅಂತ ಬಳಸ್ತಾರೆ. ಅದನ್ನು ಇಲ್ಲಿ ಯಾವ ರೀತಿಯಾಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋ 11ನೇ ಪದದಲ್ಲಿದೆ. ವಿಡಿಯೋ ನೋಡಿ ಸ್ನೇಹಿತರೆ. ಅದೇ ರೀತಿ ನಿಮಗೆ ಕೊನೆಯದಾಗಿ ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ನಾನು. ಆ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡ್ತೇನೆ. ಇವತ್ತಿನ ಪದದಲ್ಲಿ ಸ್ನೇಹಿತರೆ ನಿಮಗೆ 12ನೇ ಪದದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತಿಗೆ 12ನೇ ಪದ ಸರ್. ನಿನ್ನೆ 11ನೇ ಪದದ ಬಗ್ಗೆವರೆಗೆ ಮಾಹಿತಿ ಕೊಟ್ಟಿದ್ದೆ. ಇವತ್ತು 12ನೇ ಪದ. 12ನೇ ಪದದಲ್ಲಿ ಬೈ ದ ಸೈಡ್ ಆಫ್ ಅಂತ ಬರುತ್ತೆ. 12ನೇ ಪದ ಅದು ಸ್ನೇಹಿತರೆ. ಬೈ ದ ಸೈಡ್ ಆಫ್ ಅಂದರೆ ಅದು ಬದಿಗೆ ಅಥವಾ ಬದಿಗೆ ಅಂತೇವೆ. ಅಂದರೆ ಸ್ಥಳ ಸೂಚಕ. ಎಲ್ಲಿ ನಾವು ಸ್ಥಳವನ್ನು ಸೂಚನೆ ಮಾಡುವಗೋಸ್ಕರ ಬಳಸ್ತೀವಿ, ಆ ಸಂದರ್ಭದಲ್ಲಿ ಬಳಸುವಂಥ ಪದ ಬೈ ದ ಸೈಡ್ ಆಫ್ ಅಂದರೆ ಬದಿಗೆ ಅಂತ ಬರುತ್ತೆ. ಸ್ಥಳ ಸೂಚಕ ಇದ್ದಾಗ ನೋಡು. ಫಾರ್ ಎಕ್ಸಾಂಪಲು ಮನೆಯ ಬದಿಗೆ ಅಂದರೆ ಬೈ ದ ಸೈಡ್ ಆಫ್ ದ ಹೌಸ್ ನೋಡಿ. ಮನೆಯ ಬದಿಗೆ ಬೈ ದ ಸೈಡ್ ಆಫ್ ದ ಹೌಸ್. ಇನ್ನು ಶಾಲೆಯ ಬದಿಗೆ ಬೈ ದ ಸೈಡ್ ಆಫ್ ದ ಸ್ಕೂಲ್. ಬೈ ದ ಸೈಡ್ ಆಫ್ ದ ಸ್ಕೂಲ್. ಇನ್ನು ರಸ್ತೆಯ ಬದಿಗೆ ಬೈ ದ ಸೈಡ್ ಆಫ್ ದ ರೋಡ್. ಬೈ ದ ಸೈಡ್ ಆಫ್ ದ ರೋಡ್. ಇನ್ನು ಕಾರಿನ ಬದಿಗೆ ಅಂತ ಆಗುತ್ತೆ. ಅದನ್ನು ನಾವು ಬೈ ದ ಸೈಡ್ ಆಫ್ ದ ಕಾರ್. ಬೈ ದ ಸೈಡ್ ಆಫ್ ದ ಕಾರ್. ಅದು ಯಾವುದೇದು ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಬದಿಗೆ ನಾವು ಎಲ್ಲಿ ನಿಂತಿರ್ತೀವಿ, ಗಿಡದ ಬಳಿಗೆ ಇರ್ಬೋದು, ಮರದ ಬಳಿಗೆ ಇರ್ಬೋದು, ಆಮೇಲೆ ಅರಣ್ಯದ ಬದಿಗಿರ್ಬೋದು, ಒಂದೇನಾದರೂ ಗಾಡಿ ಬದಿಗಿರ್ಬೋದು. ಈ ರೀತಿಯಾಗಿ ಬಳಸುವ ಸಂದರ್ಭದಲ್ಲಿ ನಾವು ಬಳಸ್ತೇವೆ ನೋಡಿ. ರಸ್ತೆಯ ಬದಿಗೆ ಬೈ ದ ಸೈಡ್ ಆಫ್ ದ ರೋಡ್ ಇದೆ. ಅಂದರೆ ಕಾರಿನ ಬದಿಗೆ ಬೈ ದ ಸೈಡ್ ಆಫ್ ದ ಕಾರ್. ಅಡವಿ ಬದಿಗೆ ಬೈ ದ ಸೈಡ್ ಆಫ್ ದ ಫಾರೆಸ್ಟ್. ಬೈ ದ ಸೈಡ್ ಆಫ್ ದ ಫಾರೆಸ್ಟ್. ಇನ್ನು ಬಾಗಿಲ ಬದಿಗೆ ಬೈ ದ ಸೈಡ್ ಆಫ್ ದ ಡೋರ್. ಬೈ ದ ಸೈಡ್ ಆಫ್ ದ ಡೋರ್. ಇನ್ನು ಗೋಡೆಯ ಬದಿಗೆ ಅಂದರೆ ಬೈ ದ ಸೈಡ್ ಆಫ್ ದ ವಾಲ್. ಬೈ ದ ಸೈಡ್ ಆಫ್ ದ ವಾಲ್. ಅಂದರೆ ಬಸ್ಸಿನ ಬದಿಗೆ ಬೈ ದ ಸೈಡ್ ಆಫ್ ದ ಬಸ್. ಬೈ ದ ಸೈಡ್ ಆಫ್ ದ ಬಸ್. ಈ ರೀತಿಯಾಗಿ ಎಲ್ಲೆಲ್ಲಿ ನಮಗೆ ಅನುಕೂಲ ಆಗುತ್ತಲ್ಲ ಆ ರೀತಿಯ ಸಂದರ್ಭದಲ್ಲಿ ನಾವು ಇದನ್ನು ಬೈ ಆಫ್ ದ ಸೈಡ್ ಆಫ್ ದ ಪದವನ್ನು ಬಳಸಿ ನಾವು ವಾಕ್ಯಗಳನ್ನು ಅಥವಾ ಪದಗಳನ್ನು ರಚನೆ ಮಾಡ್ಬೋದು. ಅದೇ ಕನ್ನಡದಲ್ಲಿ ನಾವು ಬದಿಗೆ ಅಂತ ಹೇಳ್ತೀವಿ. ಈ ರೀತಿಯಾಗಿ ಅದಕ್ಕಾಗಿ ಇದು 12ನೇ ಪದ ಸ್ನೇಹಿತೆ. 12ನೇ ಪದದಲ್ಲಿ ನಾವು ಬೈ ದ ಸೈಡ್ ಆಫ್ ದ ಅಂದರೆ ಬದಿಗೆ ಅನ್ನುವಂಥ ಸ್ಥಳ ಸೂಚಕದ ಬಗ್ಗೆ ಮಾಹಿತಿ, ಸಂಪೂರ್ಣವಾದ ಮಾಹಿತಿ ಇದೆ ಸ್ನೇಹಿತರೆ. ಇನ್ನು ನೋಡಿ ಸ್ನೇಹಿತರೆ, ನಾನು ನಿನ್ನೆ ನಿಮಗೆ 11ನೇ ಪದದಲ್ಲಿ ಫೋರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದು ಕೊನೆಯದಾಗಿ ನಿಮಗೊಂದು ಸೆಂಟೆನ್ಸ್ ಕೊಟ್ಟಿದೆ. ಯಾವುದಂದರೆ ಕಾಗದದ ಮೇಲೆ ಪೆನ್ನಿನಿಂದ ಬರೆಯುವ ಸಲುವಾಗಿ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಬರೀಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಬಟ್ ಅದನ್ನು ನಿಮಗೆ ನಾನು ಉತ್ತರ ಕೊಡಲಿಕ್ಕೆ ಹೇಳಿದ್ದೆ, ಯಾವ ರೀತಿ ಬರಿಬೋದು ಅನ್ನೋದ್ರ. ಅದು ಉತ್ತರ ಎಷ್ಟು ಜನ ಸರಿ ಬರೆದರೆ ನೋಡೋಣ ಆಮೇಲೆ. ಈಗ ನೋಡಿ, ಅದನ್ನು ಕಾಗದದ ಮೇಲೆ ಪೆನ್ನಿಂದ ಬರುವ ಸಲುವಾಗಿ ಅಂತ ಹೇಳಿದ್ರೆ ಫೋರ್ ರೈಟಿಂಗ್ ವಿತ್ ದ ಪೆನ್ ಆನ್ ದ ಪೇಪರ್ ಅಂತ ಆಗುತ್ತೆ ನೋಡಿ. ಅಂದರೆ ಕಾಗದದ ಮೇಲೆ ಪೆನ್ನಿನಿಂದ ಬರೆಯುವ ಸಲುವಾಗಿ. ಇದೊಂದು ಸೆಂಟೆನ್ಸ್. ಈ ಸೆಂಟೆನ್ಸನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಬರೀತೇವೆ ನೋಡಿ. ಫೋರ್ ರೈಟಿಂಗ್ ವಿತ್ ದ ಪೆನ್ ಆನ್ ದ ಪೇಪರ್. ಅಂದರೆ
ಕಾಗದದ ಮೇಲೆ ಪೆನ್ನಿಂದ ಬರೆಯುವ ಸಲುವಾಗಿ. ಪೆನ್ ನಾವು ಕಾಗದ ಮೇಲೆ ಪೆನ್ನಿಂದ ಬರಿತೀವಲ್ಲ, ಅದನ್ನು ಯಾವ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಹೇಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೆಂಟೆನ್ಸ್. 4 ವೇ ರೈಟಿಂಗ್ ವಿತ್ ದ ಪೆನ್ ಆನ್ ದ ಪೇಪರ್. ಇಷ್ಟೇ ಸ್ನೇಹಿತರೆ, ಹೆಚ್ಚೇನಿಲ್ಲ, ದೊಡ್ಡದು ವಿಷಯ ಏನಿಲ್ಲ, ಈಸಿಯಾಗಿ ಬರಿಬೋದು. ಅದಕ್ಕಾಗಿ ಏನಾಗುತ್ತೆ, 4 ಇರ್ಬೋದು, ಬಾಯ್ ಆಫ್ ದ ಸೈಡ್ ಇರ್ಬೋದು, ಈ ರೀತಿ ಒಂದು ವಾಕ್ಯ ಪದವನ್ನು ಸೇರಿಸಿ ವಾಕ್ಯವನ್ನು ರಚನೆ ಮಾಡ್ಬೋದು. ನಿನ್ನೆ ಸ್ನೇಹಿತರೆ ನೋಡಿ, ನಾನು ನಿಮಗೆ 11ನೇ ಪದದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ. ಆ ವಿಡಿಯೋನೂ ನೋಡಿ ಮತ್ತು ಈ ವಿಡಿಯೋನೂ ನೋಡಿ ಸ್ನೇಹಿತರೆ, ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ. ಇದರಿಂದ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕೆ ಈಸಿ ಆಗುತ್ತೆ ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಂಡು ಡೈಲಿ ಒಂದೊಂದು ಪದವನ್ನು ಕಲ್ಕೊತ ಹೋದರೆ ಈಸಿಯಾಗಿ ವಾಕ್ಯವನ್ನು ರಚನೆ ಮಾಡಿ ನೀವು ಯಾರ ಜೊತೆ ಅದು ಈಸಿಯಾಗಿ ಮಾತಾಡ್ಬೋದು. ಅದೇ ರೀತಿ ವಾಕ್ಯವನ್ನು ರಚನೆ ಮಾಡ್ಬೋದು, ಸರಿಯಾಗಿ ಈಸಿಯಾಗಿ ಓದ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಮತ್ತೆ ನಿಮಗೆ ಮತ್ತೊಂದು ವಿಡಿಯೋ 13ನೇ ಪದದ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.